ನೀವೆಲ್ಲ ನೋಡಿದೀವಲ್ಲ ಸರ್ ನಿಮ್ಮ ವೆಂಚರ್ಸ್ ಅಲ್ವಾ ನೀವು? ಹೌದು ಸರ್ ಏನ್ ಸರ್ ಎಲ್ಲ ಕಡೆ ಯಾವ್ದಕ್ಕೆ ಏಕಾತ ಪ್ರಾಪರ್ಟಿ ಅಂದ್ರೆ 3,000 4,000 ಅಂತಾರೆ. ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಯಾರು ತಗೊಳಕಲ್ಲ, ಏನ್ ಮಾಡೋದು ಸರ್? ಅದಕ್ಕೇನಪ್ಪ ಇವತ್ತೆಲ್ಲ ಒಂದು ಲೇಔಟ್ನ ಬಡವರ್ಗದವ್ರಿಗೆ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಆಗಿರ್ಬೋದು, ಸಣ್ಣ ಪುಟ್ಟ ಕೆಲಸ ಮಾಡೋರು ಏಕಾತ ಸೈಟ್ ತಗೋಬಹುದು. ದುರ್ಗಶ್ರೀ ವೆಂಚರ್ಸ್ ಇಂದ ಒಂದು ಹೊಸ ಪ್ರಾಜೆಕ್ಟ್ ನ ದೇವನಹಳ್ಳಿಯಿಂದ ಜಸ್ಟ್ 30 ಮಿನಿಟ್ಸ್ ಡ್ರೈವ್ ಅಲ್ಲಿ ಒಂದು ಒಳ್ಳೆ DTCP ಅಪ್ರೂವ್ಡ್ ಏಕಾತ ಸೈಟ್ ಬರೀ 15 ಲಕ್ಷಕ್ಕೆ ಏಕಾತ ಸೈಟ್ ನ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಲೋನ್ ಸಮೇತ ಮಾಡ್ಕೊಡ್ತಾ ಇದೀವಿ. ಅಪ್ ಟು 70% ಲೋನು ಮಾಡ್ಕೊಡ್ತಾ ಇದೀವಿ. ಪ್ರತಿಯೊಬ್ಬ ಮಧ್ಯಮ ವರ್ಗದವರು, ಒಂದು ಬಡ ವರ್ಗದವ್ರಿಗೂ ಒಂದು ಸೈಟು ಕೈಗೆಟ್ಕೋ ದರದಲ್ಲಿ ಪ್ರತಿಯೊಬ್ರು ಏಕಾತ ಸೈಟ್ ಕನ್ಸ್ಕೊಂಡವ್ರು, ಅದು ಏರ್ಪೋರ್ಟ್ ರೋಡ್ ಅಲ್ಲಿ ಕಡಿಮೆ ಬಡ್ಜೆಟ್ ಅಲ್ಲಿ ತಂದಿದೀವಿ. ಬನ್ನಿ ನನ್ನ ಜೊತೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾ, ಎಲ್ಲ ಡೆವಲಪ್ಮೆಂಟ್ ತೋರಿಸ್ತಾ, ಏನೆಲ್ಲ ದೇವನಹಳ್ಳಿ ರೋಡಲ್ಲಿ, ಈ ಚಿಕ್ಕಬಳ್ಳಾಪುರ ರೋಡಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಪ್ರತಿಯೊಂದು ತೋರಿಸ್ಕೊಂಡು ಲೇಔಟ್ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಸದ್ಯಕ್ಕೆ ನಾವು ಬೆಂಗಳೂರಿಂದ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ಮೇಲೆ ದೇವನಹಳ್ಳಿ ಹತ್ರ ಬಂದಿದೀವಿ. ನೀವು ನೋಡ್ತಾ ಇರ್ಬೋದು, ಇದು ಆ ರಿಂಗ್ ರೋಡ್ ಏನ್ ನೋಡ್ತಾ ಇದ್ರಾ, ಇದು ಡೈರೆಕ್ಟ್ ದಾಬಾಸ್ಪೇಟೆಯಿಂದ ಹೊಸಕೋಟೆಗೆ ಹೋಗೋ ಅಂತ ರೋಡ್ ಇದು. ಆಯ್ತಾ? ನೀವೇನಾದ್ರೂ ತುಮಕೂರು ರೋಡ್ ಕಡೆಯಿಂದ ಬರಬೇಕು ಅಂದ್ರೆ ಡೈರೆಕ್ಟ್ ಆಗಿ ದಾಬಾಸ್ಪೇಟೆ ಹತ್ತಿರ ಸಾಕು. ದೊಡ್ಡಬಳ್ಳಾಪುರ ರೋಡ್ ಆದ್ಮೇಲೆ ಡೈರೆಕ್ಟ್ ಆಗಿ ದೇವನಹಳ್ಳಿ ರೋಡ್ ಸಿಗತ್ತೆ, ಇಲ್ಲಿಂದ ಹೋಗ್ಬೋದು ನಮ್ ಲೇಔಟ್ಗೆ. ಹಾಗೆ ಹೊಸಕೋಟೆ ರೋಡ್ ಕಡೆಯಿಂದ ಬರ್ತೀವಿ ಅಂದ್ರು ಡೈರೆಕ್ಟ್ ಆಗಿ ದೇವನಹಳ್ಳಿಗೆ ಬಂದ್ಬಿಟ್ಟು ಇಲ್ಲಿಂದ ಹೋಗ್ಬೋದು ನಮ್ ಲೇಔಟ್ಗೆ. ಈ ಸರೌಂಡಿಂಗ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಏನೆಲ್ಲ ಹೋಟೆಲ್ಸ್ ಎಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡಿ. A2B ಆಗಿರ್ಬೋದು, ಎಂಪೈರ್ ಆಗಿರ್ಬೋದು, ನಂದಿ ಉಪಚಾರ ಆಗಿರ್ಬೋದು. ನೀವು ಅಲ್ಲಿ ನೋಡ್ತಾ ಇದ್ ನೋಡಿ ಜೈನ್ ಟೆಂಪಲ್, ಅದು ಹಿಸ್ಟ್ರಿ ನಿಮ್ಗೆ ಗೊತ್ತಿರುತ್ತೆ ಜೈನ್ ಟೆಂಪಲ್ ಬಗ್ಗೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇರುವಂತ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್. ಹಾಗೆ ಇಲ್ಲಿಂದ ನಂದಿ ಹಿಲ್ಸ್ಗೂ ಜಸ್ಟ್ ಒಂದು 7 ಕಿಲೋಮೀಟರ್ಸ್ ಅಲ್ಲಿ ಹೋಗ್ಬೋದು. ಹಾಗೆ ದೊಡ್ಡಬಳ್ಳಾಪುರ್ಗೂ ಹೋಗ್ಬೋದು. ಬನ್ನಿ, ಹೀಗೆ ಡೆವಲಪ್ಮೆಂಟ್ ತೋರಿಸ್ದ ನಮ್ಮ ಲೇಔಟ್ ಕರ್ಕೊಂಡು ಹೋಗ್ತೀನಿ. ದೇವನಹಳ್ಳಿ ಸರೌಂಡಿಂಗ್ ಅಲ್ಲಿ ಬಂದ್ರೆ ಇದು ನೋಡಿ, ಒಂದು ದೇವನಹಳ್ಳಿ ಕೆರೆ ಅಂತ ಈಗ ಹೊಸದಾಗಿ ಮಾಡಿರುವಂಥದ್ದು ನೋಡಿ. 150 ಚಾರ್ಜ್ ಮಾಡ್ತಾರೆ ಬೋಟಿಂಗ್ಗೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಟಿಪ್ಪು ಸುಲ್ತಾನ್ ಕೋಟೆ ನೋಡ್ತಾ ಇರ್ಬೋದು, ಅದು ಪಕ್ಕದಲ್ಲೇ ಮಾಡಿರುವಂಥದ್ದು ದೇವನಹಳ್ಳಿ ಕೆರೆಯಲ್ಲಿ. ಇಲ್ಲಿ ಬಂದರೆ ಒಂದು ಫ್ಯಾಮಿಲಿ ಸಮೇತ ಒಂದು 1 ಅವರ್ 2 ಅವರ್ಸ್ ಅಂತೂ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ನೋಡ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಚಕೋತ ಎಲ್ಲಪ್ಪ ಫೇಮಸ್ ಅಂದ್ರೆ ದೇವನಹಳ್ಳಿಯಲ್ಲಿ ಬಂದು ನೀವು ಚಕೋತ ಹುಡುಕಿದ್ರೆ ಸಾಕಷ್ಟು ಕಡೆ ಚಕೋತ ಹಣ್ಣನ್ನ ಮಾರ್ತಾ ಇರ್ತಾರೆ. ಹಾಗೆ ಅನ್ಸ್ಲೆನ್ ಆಗಿರ್ಬೋದು, ಚಕೋತ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಅಷ್ಟೇ ಟೇಸ್ಟು, ಅಷ್ಟು ಚೆನ್ನಾಗಿರುವಂಥದ್ದು. ಬನ್ನಿ ಕೇಳೋಣ. ಮೇಡಮ್, ಎಷ್ಟು ಚಕೋತ ಆಗಿದೆ? ಬಿಸಿಲು ಜಾಸ್ತಿ ನೋಡಿ. ಚಕೋತ ಒಂತ ಇದೀನಿ, ಯಾಕಂದ್ರೆ ಫ್ರೆಶ್ ಆಗಿಲ್ಲ ಇವ್ರ ಹತ್ರ. ಬಿಸಿಲು ಸಿಕ್ಕಾಪಟ್ಟೆ ಡ್ರೈ ಆಗ್ಬಿಟ್ಟವೆ, ಆದ್ರೂ ಒಂದು ತಗೊಂತ ಇದೀನಿ. ನೋಡೋಣ. ಏರ್ಪೋರ್ಟ್ ರೋಡ್ ಬಂದ್ಮೇಲೆ ಇಶಾ ಫೌಂಡೇಶನ್ ನೋಡದೆ ಇರೋದಕ್ಕಾಗತ್ತಾ? ಬನ್ನಿ, ಸದ್ಗುರಿ ಸನ್ನಿಧಿ ನೋಡ್ಕೊಂಡು ಬಂದ್ಬಿಡೋಣ. ಸದ್ಯಕ್ಕೆ ನಾವು ಇಶಾ ಫೌಂಡೇಶನ್ ಅಲ್ಲಿ ಎಂಟ್ರಿ ಆಗಿದ್ದೀವಿ. ನೋಡ್ತಾ ಇರ್ಬೋದು ಎಂತ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಒಂದು ಈಶ್ವರನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ,
ಒಂದು ಎಷ್ಟೇ ಬೇಜಾರಲ್ಲಿದ್ರು ಅಷ್ಟು ಖುಷಿ ಆಗುವಂತ ಒಂದು ಸ್ಥಳದಲ್ಲಿ ಮಾಡಿರುವಂಥದ್ದು. ಯಾಕಂದ್ರೆ ನೋಡಿ, ಈಗ ನಾವು ಒಂದು ಈಶಾ ಫೌಂಡೇಶನ್ ನೋಡ್ಬೇಕಂದ್ರೆ ತಮಿಳ್ನಾಡಿಗೆ ಹೋಗ್ಬೇಕಾಗ್ತಾ ಇತ್ತು. ಈಗ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಮಾಡಿರುವಂಥದ್ದು ಈಶಾ ಫೌಂಡೇಶನ್ ತುಂಬಾ ಖುಷಿ ಪಡುವಂತ ವಿಷಯ. ಹಾಗೆ ನಮ್ಮ ಸುಧಾಕರ್ ಸರ್ಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಈ ಚಿಕ್ಕಬಳ್ಳಾಪುರ ಕಡೆ ಸಾಕಷ್ಟು ಬರೀ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಿಟ್ರೆ ಬೇರೆ ಡೆವಲಪ್ಮೆಂಟ್ಸ್ ಇರಲಿಲ್ಲ. ಈಗ ಈಶಾ ಫೌಂಡೇಶನ್ ಆಗಿರ್ಬೋದು, ಹಾಗೆ ಮೆಡಿಕಲ್ ಕಾಲೇಜ್ನು ಚಿಕ್ಕಬಳ್ಳಾಪುರ ಕಡೆ ಡೆವಲಪ್ಮೆಂಟ್ ಮಾಡಿರುವಂಥದ್ದು ತುಂಬಾ ಖುಷಿಕರ ಆದಂತ ವಿಷಯ. ನಾವು ಬೆಂಗಳೂರಿಂದ ತುಂಬಾ ಹತ್ತಿರದಲ್ಲಿ ಮಾಡಿರುವಂತ ಒಂದು ಈಶಾ ಫೌಂಡೇಶನ್. ಯಾರಾದ್ರೂ ಈ ಕಡೆ ಒಂದು ಟೂರಿಸಂ ಒಂದು ಒನ್ ಡೇ ಒಂದು ಟ್ರಿಪ್ ಬರ್ಬೇಕಂದ್ರೆ ಇದೊಂದು ಬೆಸ್ಟ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಖಂಡಿತ ಮಿಸ್ ಮಾಡದೆ ಈಶಾ ಫೌಂಡೇಶನ್ ಬನ್ನಿ. ಸರ್, ನಾನು ನಿಮಗೆ ಏಕಾತ ಸೈಟ್ಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ. ನೋಡಿ, ಇದೇ ಹೈವೇ NH7, ಇದನ್ನೇ NH7 ಅಂತ ಕರೆಯೋದು. ಹೈದ್ರಾಬಾದ್ ರೋಡ್ ಇದು. ನೋಡಿ ಸರ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್, ಅದೇ ನಮ್ಮ ಲೇಔಟ್ ಸರ್. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸು. ಇದೇ ಬೀಚ್ ಕನ್ನಳ್ಳಿ ಕ್ರಾಸು. ಇದು ಸನ್ಫ್ಯೂರ್ ಆಯಿಲ್ ಗೋಡನ್ ಸರ್. ಇದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದ್ರು ಬೆಟರ್ ಲೊಕೇಶನ್ನು. ಹಾಗೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ತೀವಂದ್ರು ವಿಲೇಜ್ ಅಟ್ಯಾಚ್ಡ್ ಮಾಡಿರುವಂತ ಜಾಗ. ಇದು ಹೈವೇ ಸರ್, ಈ ಹೈವೇ ಪಕ್ಕದಲ್ಲೇ ಮಾಡಿರುವಂತ ಜಾಗ ಬಂತ. ದುರ್ಗೇಶ್ ವೆಂಚರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ವಿಕ್ರಮ್. ಪ್ರೆಸೆಂಟ್ ಲೊಕೇಶನ್ ಅಲ್ಲಿ ಇದೀವಿ. ಇದು DTCP ಅಪ್ರೂವ್ಡ್ ಆಗಿರುತ್ತೆ. 12 ಎಕರ್ಸ್ ಬೌಂಡ್ರಿಯಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತದ್ದು. ಇದು 30-40 ಆಗಿರ್ಬೋದು, 30-50 ಆಗಿರ್ಬೋದು, ಎಲ್ಲ ತರ ಡೈಮೆನ್ಷನ್ ಇದರಲ್ಲಿ ಸಿಗತ್ತೆ. ಹಾಗೆ ಇದು ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಮಾರ್ತೀವಿ ಅಂದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಯಾಕೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇದ್ರೆ ನೋಡಿ, ಅದೇ NH7 ಹೈವೇ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ವೆಹಿಕಲ್ಸ್ ಹೋಗ್ತಾ ಇದೆಯಲ್ಲ, ಅದೇ NH7. ಅಲ್ಲಿ ಸನ್ಫ್ಯೂರ್ ಆಯಿಲ್ ಗೋಡನ್ ಇದೆ ನೋಡಿ. ಹೀಗೆ ಸ್ವಲ್ಪ ಒಂದು 10 ಕಿಲೋಮೀಟರ್ಸ್ ಮುಂದೆ ಹೋದ್ರೆ ಬಾಗೇಪಲ್ಲಿ ಸಿಗತ್ತೆ. ಹಾಗೆ ಕಿಯಾ ಶೋರೂಮ್ ಆಗಿರ್ಬೋದು, ಈ ಕಡೆ ನೀವು ಈಶಾ ಫೌಂಡೇಶನ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ಹಾಗೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಪೆರಸಂದ್ರ ಆಗಿರ್ಬೋದು, ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರ್ತಾರೆ. ನೀವೇನಾದ್ರೂ ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಮಾರ್ತೀವಿ ಅಂದ್ರೆ ಒಳ್ಳೆ ಲಾಭ ಬರುತ್ತೆ. ಹಾಗೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂತೀವಪ್ಪ ಒಂದಷ್ಟು ಫ್ಯೂಚರ್ ಅಲ್ಲಿ ಬಂದಿ ಅಂದ್ರೆ, ಯಾಕಂದ್ರೆ ಇದು ಬೀಚ್ ಕನ್ನಳ್ಳಿ ಕ್ರಾಸ್ ಅಂತ ಅಲ್ಲಿ ನೀವು ನೋಡ್ತಾ ಇರ್ತೀರ, ಸಾಕಷ್ಟು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಈ ಲೇಔಟ್ ಅಲ್ಲೂ ಮನೆಗಳಾಗಿರೋದ್ರಿಂದ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡೋದಕ್ಕೆ ಒಂದು ಬೆಸ್ಟ್ ಜಾಗ ಅಂತಾನೆ ಹೇಳ್ಬೋದು. ಹಾಗೆ ಈ ಲೇಔಟಿನ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ, ಬೇಸಿಕ್ ಕಮ್ಯುನಿಟೀಸ್ ಏನೆಲ್ಲ ಕೊಡಬೇಕೋ ಎಲ್ಲಾನು ಕೊಟ್ಟಿದ್ದಾರೆ. ಇನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಅಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿ ಕೊಡ್ತಾರೆ. ಪ್ರೆಸೆಂಟ್ ನೀವು ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ಹಾಗೆ ಚೇಂಬರ್ ವರ್ಕ್ ಆಗಿರ್ಬೋದು, TC ಆಗಿರ್ಬೋದು, ಪವರ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಎಲ್ಲ ಡೆವಲಪ್ಮೆಂಟ್ ಆಗಿ ರಿಜಿಸ್ಟ್ರೇಷನ್ ರೆಡಿ ಇರುವಂತ ಪ್ರಾಪರ್ಟಿ. ಯಾಕಂದ್ರೆ ಇದು DTCP ಅಪ್ರೂವ್ಡ್ ಆಗಿರೋದ್ರಿಂದ ಇಂಡಿವಿಜುವಲ್ ಖಾತಾ ರೆಡಿ ಇರುವಂತ ಪ್ರಾಪರ್ಟಿ. ಸಾಕಷ್ಟು ಸೈಟ್ಗಳನ್ನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಕೆಲವು ಸೈಟ್ಗಳು ಮಾತ್ರ ಉಳ್ಕೊಂಡಿದ್ದಾವೆ. ಇನ್ನು ನೀವು ಇಮಿಡಿಯೇಟ್ ಆಗಿ ಈ ಪ್ರಾಪರ್ಟಿನ ಸ್ವಂತ ಮಾಡ್ಕೋಬೇಕಂದ್ರೆ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಪಡ್ಕೊಂಡು ಇಮಿಡಿಯೇಟ್ ಆಗಿ ಈ ಪ್ರಾಪರ್ಟಿ ವಿಸಿಟ್ ಮಾಡಿ. ಯಾಕಂದ್ರೆ ಪ್ರಿಯ ವೀಕ್ಷಕರೇ, ನಾನು ಮೊದಲೇ ಹೇಳ್ತಾ ಇದ್ದೆ, ಈ ವಿಡಿಯೋ ನೋಡಿದ್ರೆ ಖಂಡಿತ ಏಕಾತ ಸೈಟ್ ತಗೊಳ್ಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಇವತ್ತು ಜೊಮ್ಯಾಟೊ ಅವರಾಗಿರ್ಬೋದು, ಸ್ವಿಗ್ಗಿ ಅವರಾಗಿರ್ಬೋದು, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಯಾಕಂದ್ರೆ ಇವರು ಸಾಕಷ್ಟು ಕನಸು ಕಾಣ್ತಾ ಇರ್ತಾರೆ. ಕಡಿಮೆ ಬಡ್ಜೆಟ್ ಅಲ್ಲಿ ಏಕಾತ ಸೈಟ್ಗಳು ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಸಿಕ್ಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಣ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಇವತ್ತು 50 ಲಕ್ಷ 60 ಲಕ್ಷ ಅಂತ ಇದ್ದಾರೆ, ನಾವು ಸೈಟ್ ತಗೊಳ್ಳೋದಕ್ಕಾಗಲ್ಲ ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗಾಗೆ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದ್ರೆ ಇವತ್ತು ಏಕಾತ ಪ್ರಾಪರ್ಟಿನ DTCP ಅಪ್ರೂವ್ಡ್ ಆಗಿರುವಂತದ್ದು, ಇಂಡಿವಿಜುವಲ್ ಖಾತೆ ಆಗಿರುವಂತದ್ದು ಕಡಿಮೆ ಬಡ್ಜೆಟ್ ಅಲ್ಲಿ ನಿಮ್ ಮುಂದೆ ತಂದಿಕ್ಕಿದ್ದೀನಿ. ಅದು ಹೈವೇ ಅಟ್ಯಾಚ್ಡ್ ಮಾಡಿರುವಂತ ಪ್ರಾಪರ್ಟಿ. ಅದು ಕನ್ಸ್ಟ್ರಕ್ಷನ್ ಮಾಡ್ಕೊಂತೀರಾ, ಮನೆಗಳಾಗಿದ್ದಾವೆ, ಎಲ್ಲಾ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇದಾವೆ. ಹಾಗೆ ನೀವು ಅಥವಾ ಈ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಒಂದು 5 ವರ್ಷ 10 ವರ್ಷ ಬಿಟ್ಟು ಬಂದು ಇಲ್ಲಿ ಮನೆ ಕಟ್ಕೊಳ್ಳೋಣ ಆದ್ರೆ, ಅಥವಾ ಮಾರನ ಒಳ್ಳೆ ಲಾಭಕ್ಕಂದ್ರು, ಯಾಕಂದ್ರೆ ಹೈವೇ ಪಕ್ಕದಲ್ಲಿ ಇರೋದ್ರಿಂದ ಇದು ಮಾರಿದ್ರೆ ಒಳ್ಳೆ ಲಾಭ ಬರೋದಂತ ಗ್ಯಾರಂಟಿ. ಈ ಒಂದು ಲೊಕೇಶನ್ ನ ನೀವೇನಾದ್ರೂ ವಿಸಿಟ್ ಮಾಡ್ಬೇಕಂದ್ರೆ
ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಹಾಗೆ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ನೀವೇನಾದ್ರೂ ಫ್ಯಾಮಿಲಿ ಸಮೇತ ಬರ್ತೀವಿ ಅಂದ್ರೆ ಖಂಡಿತ ಕಂಪ್ನಿ ಕಡೆಯಿಂದನೇ ವಿಸಿಟ್ ಮಾಡ್ಕೊಡ್ತೀವಿ. ಬಂದು ಈ ಲೊಕೇಶನ್ ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತಂದ್ರೆ ಒಂದು ಸೈಟ್ನ ಬ್ಲಾಕಿಂಗ್ ಅಮೌಂಟ್ ಅಂತ ಕೊಟ್ಟು ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಲೀಗಲ್ ಕ್ಲಿಯರ್ ಆಗಿದ್ರೆ ನೀವು ರಿಜಿಸ್ಟ್ರೇಷನ್ ಡೈರೆಕ್ಟ್ ಹೋಗ್ತೀವಿ ಅಂದ್ರೂ ರೆಡಿ ಇರುವಂತ ಪ್ರಾಪರ್ಟಿ ಇದು, ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಅಥವಾ ನೀವು ಲೋನ್ಗೆ ಹೋಗ್ತೀವಿ ಅಂದ್ರೂ ಅಪ್ ಟು 70% ಲೋನ್ ಮಾಡ್ಕೊಡ್ತೀನಿ. ಹಾಗೆ ನೀವೇನಾದ್ರೂ ಒಂದಷ್ಟು ಅಮೌಂಟ್ ಇಟ್ಕೊಂಡು ಇನ್ನೊಂದು ಸ್ವಲ್ಪ PDC ಕೊಡ್ತೀವಿ ಸರ್, ಒಂದಷ್ಟು ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ, ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ ಅಂದ್ರೆ ಖಂಡಿತ ಕಂಪ್ನಿ ಕಡೆಯಿಂದ ಈ ಸಹಾಯನೂ ಇರುತ್ತೆ. ಮಿಸ್ ಮಾಡದೆ ಒಂದು ಏಕಾತ ಸೈಟ್ನ ಕನಸು ಕಾಣೋರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದೇ ನೀವು ತಗೋಬೇಡಿ, ಬಂದು ಈ ಸೈಟ್ ವಿಸಿಟ್ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ. ಕಡಿಮೆ ಬಜೆಟ್ ಅಲ್ಲಿ ಲೀಗಲ್ ಇರುವಂತ ಪ್ರಾಪರ್ಟಿನ ತಂದಿದೀವಿ. ಮಿಸ್ ಮಾಡದೆ ವಿಸಿಟ್ ಮಾಡಿ.